ಇದ್ರೆ ಕುಂಭರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತ 5 ವರಗಳು ಯಾವುವು? ಕುಂಭರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಕುಂಭರಾಶಿಯವರು ಜೀವನದಲ್ಲಿ ಏನೆಲ್ಲ ಪ್ರಗತಿಯನ್ನು ಕಾಣ್ತಾರೆ, ಏನೆಲ್ಲ ಲಾಭಗಳನ್ನ ಕಾಣ್ತಾರೆ, ಹಾಗೆ ಇವರಿಗಾಗ್ತಕ್ಕಂಥ ನಷ್ಟಗಳು ಏನೇನು, ಇವರ ಜೀವನ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಕುಂಭರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭ ಅತ್ಯಂತ ಶುಭವಾಗಿತ್ತು. ಶುಭ ಗ್ರಹವಾದ ಶುಕ್ರನು ತನ್ನ ನಕ್ಷತ್ರವನ್ನು ಬದಲಾಯಿಸುತ್ತಿರೋದ್ರಿಂದ ಈ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರೀತಿ, ಸೌಂದರ್ಯ, ವಿಲಾಸ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಶುಕ್ರ ಗ್ರಹವು ಈ ಒಂದು ಸಂದರ್ಭದಲ್ಲಿ ಅನುರಾಧ ನಕ್ಷತ್ರವನ್ನು ಪ್ರವೇಶಿಸ್ತಾ ಇರೋದ್ರ ಜೊತೆಗೆ ಶನಿಯ ಪ್ರಭಾವ ಕೂಡ ಸ್ಥಿರವಾಗಿದ್ದು ಇದೀಗ ಕುಂಭರಾಶಿಯವರಿಗೆ ಅತ್ಯದ್ಭುತವಾದ ಲಾಭ ಇದೆ ಅಂತ ಹೇಳಬಹುದು. ಯಾವಾಗ ಶುಭ ಗ್ರಹವಾದ ಶುಕ್ರನು ಈ ಒಂದು ರಾಶಿಯನ್ನ ಪ್ರವೇಶಿಸ್ತಾ ಇದ್ದಾನೋ ಇದು ಸಂಬಂಧಗಳು, ಆರ್ಥಿಕ ವಿಚಾರಗಳು, ವೃತ್ತಿ ಜೀವನ ಮತ್ತೆ ವೈಯಕ್ತಿಕ ಜೀವನದ ಮೇಲೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನ ಉಂಟು ಮಾಡುತ್ತೆ ಅಂತ ಹೇಳಬಹುದು. ಶುಕ್ರನ ಈ ಒಂದು ರಾಶಿ ಬದಲಾವಣೆಯ ಪ್ರಭಾವ ಈ ರಾಶಿಯವರ ಜೀವನದಲ್ಲಿ ವರದಾನಕ್ಕಿಂತ ಕಡಿಮೆ ಏನು ಇರೋದಿಲ್ಲ ಅನ್ನುವಂತೆ ಮಾಡುತ್ತೆ. ಹೀಗಾಗಿ ಅದೃಷ್ಟಶಾಲಿಯಂತೆ ಜೀವನವನ್ನ ನೀವು ನಡೆಸಬಹುದು. ಈ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಶುಭವನ್ನ ಶುಕ್ರನು ಉಂಟು ಮಾಡ್ತಾ ಇದ್ದಾನೆ. ಈ ಅವಧಿಯಲ್ಲಿ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವ ಕೂಡ ಹೆಚ್ಚಿಗೆ ಇರಲಿದೆ. ಪ್ರೇಮ ಸಂಬಂಧ ಈ ಅವಧಿಯಲ್ಲಿ ಸಾಕಷ್ಟು ಬಲಗೊಳ್ಳುತ್ತೆ. ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿ ಈ ಸಂದರ್ಭದಲ್ಲಿ ನೆಲೆಸುತ್ತೆ. ಇದರೊಂದಿಗೆ ಶುಕ್ರನ ವಿಶೇಷ ಅನುಗ್ರಹದಿಂದಾಗಿ ಈ ಸಂದರ್ಭದಲ್ಲಿ ನಿಮಗೆ ಹೊಸ ವಾಹನ, ಆಸ್ತಿ ಅಥವಾ ಐಷಾರಾಮಿ ವಸ್ತುವನ್ನು ಖರೀದಿಸುವ ಯೋಗ ಕೂಡ ಸಿಗುತ್ತೆ. ಹಾಗಾಗಿ ಈ ರಾಶಿಯ ಜನರು ಈ ಅವಧಿಯಲ್ಲಿ ಆರ್ಥಿಕ ಮತ್ತೆ ಮಾನಸಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಬಲವಾದ ಸ್ಥಾನದಲ್ಲಿ ಇರ್ತಾರೆ ಅಂತ ಹೇಳಬಹುದು. ಇನ್ನು ಶುಭ ಗ್ರಹವಾದ ಶುಕ್ರನು ಈ ಒಂದು ಬದಲಾವಣೆಯಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಕೂಡ ಪ್ರತಿಯೊಂದು ಹೆಜ್ಜೆಯಲ್ಲಿ ಪಡೆಯೋದ್ರಿಂದ ಈ ಸಂದರ್ಭದಲ್ಲಿ ಬಲವಾದ ಸ್ಥಾನವನ್ನು ಹೊಂದುತ್ತೀರಾ ಅಂತ ಹೇಳಬಹುದು. ಜೊತೆಗೆ ಈ ಅವಧಿಯಲ್ಲಿ ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ದೊರಕುವ ಯೋಗ ಕೂಡ ಇದೆ. ಸಾಮಾಜಿಕ ಸಂಪರ್ಕಗಳು ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಈ ಅವಧಿಯಲ್ಲಿ ಸಾಕಷ್ಟು ಬಲವಾಗುತ್ತೆ. ನಿಮ್ಮ ಗೌರವ, ಖ್ಯಾತಿ ಮತ್ತು ಪ್ರತಿಷ್ಠೆಯಲ್ಲಿ ಬಹಳಷ್ಟು ಹೆಚ್ಚಳವನ್ನು ಸಹ ಹೊಂದುತ್ತೀರಾ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಈ ಅವಧಿಯಲ್ಲಿ ಅಪಾರವಾದ ಯಶಸ್ಸನ್ನು ಗಳಿಸ್ತಾರೆ. ಜೊತೆಗೆ ವಿದೇಶಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡತಕ್ಕಂಥ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಕೂಡ ಇದೆ. ಇದರೊಂದಿಗೆ ನಾಯಕತ್ವದ ಸಾಮರ್ಥ್ಯ ಈ ಅವಧಿಯಲ್ಲಿ ಈ ರಾಶಿಯವರಿಗೆ ಹೆಚ್ಚಾಗುತ್ತೆ. ನಿಮ್ಮೆಲ್ಲ ಸಂಪೂರ್ಣ ಬೆಂಬಲ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಸಿಗ್ತಾ ಹೋಗುತ್ತೆ. ಸಾಕಷ್ಟು ಶುಭವನ್ನ ಈ ರಾಶಿಯ ಜನರಿಗೆ ಉಂಟು ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ನಿಮ್ಮ ವೈವಾಹಿಕ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ. ಹಾಗೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಹೊಸ ಪಾಲುದಾರಿಕೆಯನ್ನು ಮಾಡೋದ್ರಿಂದ ಈ ಸಂದರ್ಭದಲ್ಲಿ ಅಪಾರವಾದ ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದರೊಂದಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರಿಗೆ ತಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಇನ್ನಷ್ಟು ಹೆಚ್ಚಳವನ್ನು ಹೊಂದೋದ್ರೊಂದಿಗೆ ಸಾಕಷ್ಟು ಶುಭ ಫಲವನ್ನು ಪಡೆಯುವ ಯೋಗ ಕೂಡ ಇದೆ. ಈ ಅವಧಿಯಲ್ಲಿ ಹೂಡಿಕೆಯನ್ನು ಮಾಡೋದ್ರಿಂದ ನಿಮಗೆ ಉತ್ತಮ ಲಾಭ ದೊರಕುವ ಸಂಭವ ಕೂಡ ಹೆಚ್ಚಾಗಿರಲಿದೆ. ಇದರೊಂದಿಗೆ ಭಾವನಾತ್ಮಕವಾಗಿ ಸಮತೋಲನವನ್ನು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯುವಲ್ಲಿ ಈ ಸಂದರ್ಭದಲ್ಲಿ ಬಲವಾದ ಸ್ಥಾನವನ್ನು ನೀವು ಹೊಂದುತ್ತೀರಾ. ಇನ್ನು ಈ ಸಮಯ ಹೊಸ ಅವಕಾಶಗಳನ್ನು ನಿಮಗೆ ತಂದುಕೊಡುತ್ತೆ. ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದಂತಹ ಕೆಲಸ ಕಾರ್ಯಗಳು ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ. ಇದರೊಂದಿಗೆ ಉನ್ನತ ಶಿಕ್ಷಣ ಮತ್ತು ವಿದೇಶಕ್ಕೆ ಪ್ರಯಾಣಿಸಬೇಕು ಅಂದ್ಕೊಂಡಿರ್ತಕ್ಕಂಥ ಈ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವ ಯೋಗ ದೊರಕಿದೆ. ಶುಕ್ರನ ರಾಶಿ ಬದಲಾವಣೆಯು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಈ ರಾಶಿಯ ಜನರ ಆಸಕ್ತಿಯು ಸಾಕಷ್ಟು ಹೆಚ್ಚಾಗುವಂತೆ ಮಾಡುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಈ ರಾಶಿಯ ಜನರು ಈ ಸಂದರ್ಭದಲ್ಲಿ ಹೊಸ ಅವಕಾಶಗಳನ್ನು ಸಹ ಪಡೆದುಕೊಳ್ತಾರೆ. ಇದರೊಂದಿಗೆ ಈ ಸಂದರ್ಭದಲ್ಲಿ ನೀವು ಜೀವನದಲ್ಲಿ ಹೊಸ ದಿಕ್ಕಿನಲ್ಲಿ ತೆರಳುತ್ತೀರಾ. ಇದರಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಮೊದಲಿಗಿಂತ ಇನ್ನಷ್ಟು ಬಲಗೊಳ್ಳುತ್ತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಬದಲಾವಣೆಯು ಭಾವನಾತ್ಮಕವಾಗಿ ಪೂರ್ಣತೆಯನ್ನು ಹೊಂದುವಂತೆ ಮಾಡುತ್ತೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಾಕಷ್ಟು ಬಲಗೊಳ್ಳುತ್ತೆ. ತಮ್ಮ ಪ್ರೇಮ ಸಂಬಂಧದಲ್ಲಿ ಹೆಚ್ಚಿನ ಪ್ರೀತಿ ಮತ್ತು ಸಾಮರಸ್ಯವನ್ನು ಹೊಂದೋದ್ರಿಂದ ನಿಮ್ಮ ಸಂಗಾತಿಯೊಂದಿಗೆ ಬಲವಾದ ಸಂಬಂಧವನ್ನು ಹೊಂದುವಲ್ಲಿ ಯಶಸ್ಸನ್ನು ಕಾಣ್ತೀರಾ. ಶುಕ್ರ ಗ್ರಹದ ಶುಭ ಪ್ರಭಾವದಿಂದಾಗಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಸಿಗುತ್ತೆ. ಕಲಾತ್ಮಕ ಕೆಲಸಗಳಿಗೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಅಪಾರವಾದ ಪ್ರಗತಿಯನ್ನು ಗಳಿಸ್ತೀರಾ. ಇದರೊಂದಿಗೆ ಧನ ಸಂಪತ್ತು ಸಾಕಷ್ಟು ವೃದ್ಧಿಯಾಗುವ ಯೋಗ ಕೂಡ ಈ ಅವಧಿಯಲ್ಲಿ ಲಭಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನೀವು ಅಪರೂಪದ ಯೋಗವನ್ನು ಕಾಣ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ದುಡ್ಡು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ.
ಮಾನಸಿಕ ತೊಂದರೆಗಳು, ಒತ್ತಡಗಳು ದೂರವಾಗ್ತಾ ಹೋಗುತ್ತೆ. ದಾಂಪತ್ಯ ಜೀವನ ಸಂತೋಷದಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಿಮ್ಮ ಎಲ್ಲ ಆರ್ಥಿಕ ಬಿಕ್ಕಟ್ಟುಗಳು ಏನಿದೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ದೂರವಾಗುತ್ತೆ. ಲಕ್ಷ್ಮೀದೇವಿ ಮನೆ ಬಾಗಿಲಿಗೆ ಬರುವ ಸುಸಂದರ್ಭ ಇದಾಗಿತ್ತು. ನಿಮ್ಮ ಬಾಳನ್ನ ಬಂಗಾರವಾಗಿ ಬೆಳಗಿಸ್ತಾಳೆ ಅಂತ ಹೇಳಬಹುದು. ಕೆಲಸದಲ್ಲಿ ದೊಡ್ಡ ಸಾಧನೆಗಳನ್ನ ಮಾಡ್ತೀರಾ. ಅನೇಕ ಕಷ್ಟಗಳು ಜೀವನದಿಂದ ಕಣ್ಮರೆಯಾಗುವ ಸಾಧ್ಯತೆ ಕೂಡ ಇದೆ. ಈ ಸಮಯದಲ್ಲಿ ಅದೃಷ್ಟ ಯಾವಾಗ್ಲೂ ಕೂಡ ನಿಮ್ಮ ಪರವಾಗಿರುತ್ತೆ. ಜೀವನದಲ್ಲಿ ಅನೇಕ ವಿಷಯಗಳನ್ನು ಸಾಧಿಸಲು ನಿಮಗೆ ಸಾಧ್ಯ ಆಗತ್ತೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ಅನೇಕ ಯಶಸ್ಸನ್ನು ಕಂಡುಕೊಳ್ತೀರಾ. ನವ ದಂಪತಿಗಳಿಗೆ ಈ ಒಂದು ಸಂದರ್ಭದಲ್ಲಿ ಸಿಹಿ ಸುದ್ದಿ ಸಿಗುತ್ತೆ. ಮದುವೆಯಾಗಿ ಬಹಳಷ್ಟು ವರ್ಷಗಳ ಕಳೆದೋಗಿದೆ, ನಮಗೆ ಮಗುವಿನ ಯೋಗ ಇಲ್ಲ, ಮಗುವಿನ ಕಲರವ ಇಲ್ಲ ಅಂತಕ್ಕಂಥವ್ರಿಗೆ ಈ ಸಂದರ್ಭದಲ್ಲಿ ಸಂತಾನ ಭಾಗ್ಯ ಇದೆ ಅಂತ ಹೇಳಬಹುದು. ಇನ್ನು ಮದುವೆಗಾಗಿ ಒಳ್ಳೊಳ್ಳೆ ಪ್ರಸ್ತಾಪಗಳು ಕೇಳಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನು ಮನೆಯವರ ಬಳಿ ಹೇಳ್ಕೊಳ್ಬೇಕು ಅಂತ ನೀವು ಪರಿತಪಿಸ್ತಿದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನ ಮನೆಯವರಿಗೆ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೀತಿಗೆ ಹೊಸ ಅರ್ಥ ಸಿಗುತ್ತೆ. ದಾಂಪತ್ಯ ಸಂತೋಷವನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆರ್ಥಿಕ ಲಾಭ ಇದೆ. ಸಮಸ್ಯೆ ಮುಕ್ತ ಜೀವನ ನಿಮ್ಮದಾಗುತ್ತೆ. ಉದ್ಯೋಗ ಸ್ಥಳದಲ್ಲಿ ಸಂತೋಷ ಮತ್ತೆ ಶಾಂತಿ ಇರುತ್ತೆ. ಖ್ಯಾತಿ ಉನ್ನತ ಮಟ್ಟವನ್ನ ತಲುಪುತ್ತೆ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಹೆಚ್ಚಾಗೋದ್ರಿಂದ ನೀವು ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತೀರಾ. ದೀರ್ಘಕಾಲದ ಹಣದ ಯೋಜನೆಗಳು ಯಶಸ್ವಿಯಾಗತ್ತೆ. ಇನ್ನು ನೀವು ಆರ್ಥಿಕ ಜೀವನವನ್ನ ಸುಧಾರಿಸುವಂತೆ ಮಾಡ್ಕೊಳ್ತೀರಾ. ಜೊತೆಗೆ ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಇದೀಗ ನಿವಾರಣೆಯಾಗಿ ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತಕ್ಕಂಥ ಕಾಲ ಸನಿಹತವಾಗ್ತಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಇನ್ನು ಮಕ್ಕಳಿಲ್ಲ ಅಂತಕ್ಕಂಥವ್ರಿಗೆ ಮಕ್ಕಳಾಗುವ ಯೋಗದ ಜೊತೆಗೆ ಈಗಾಗಲೇ ಮಕ್ಕಳನ್ನ ಹೊಂದಿರತಕ್ಕಂಥವ್ರು ಮಕ್ಕಳ ಕಡೆಯಿಂದ ಸಿಹಿ ಸುದ್ದಿಯನ್ನ ಕೇಳ್ತಾರೆ. ಮಕ್ಕಳು ಬಂಪರ್ ಯೋಗವನ್ನ ಕಾಣ್ತಾರೆ. ವಿದ್ಯಾಭ್ಯಾಸದಲ್ಲಿ ಅವರು ಪ್ರಗತಿಯನ್ನ ಕೂಡ ಕಾಣ್ತಾರೆ. ಹೀಗಾಗಿ ನೀವು ಎದುರಿಸ್ತಿರ್ತಕ್ಕಂಥ ತೊಂದರೆಗಳು ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ. ನೀವು ಒಳ್ಳೆ ವಿಚಾರವನ್ನ ಈ ಸಂದರ್ಭದಲ್ಲಿ ಕೇಳ್ತೀರಾ. ಇನ್ನು ವ್ಯವಹಾರಗಳಿಂದ ಆಚೆ ಬರೋದಕ್ಕೆ ಸಾಧ್ಯವಾದಲ್ಲಿ ಲಾಭ ತೆಗೆದುಕೊಂಡು ಹೊರಗಡೆ ಬರ್ತೀರಾ. ಹೊಸ ಹೂಡಿಕೆಗಳನ್ನ ಇನ್ಮುಂದೆ ಮಾಡುವ ಮುನ್ನ 1000 ಬಾರಿ ಆಲೋಚಿಸಿ ನೀವು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ಅತಿಯಾದ ಬುದ್ಧಿವಂತಿಕೆ, ಅತಿಯಾದ ಆತ್ಮವಿಶ್ವಾಸ ಎರಡೂ ಕೂಡ ನಿಮ್ಮನ್ನ ಕಷ್ಟಕ್ಕೆ ನೂಕುತ್ತೆ. ಹುಷಾರಾಗಿರಿ. ಭೂಮಿ ವ್ಯವಹಾರಗಳನ್ನ ವ್ಯಾಜ್ಯವಾಗಿ ಪರಿವರ್ತನೆ ಆಗುವ ಸಂದರ್ಭ ಎದುರಾಗ್ತಿರೋದ್ರಿಂದ ಕಾನೂನು ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿಚಾರಗಳಿಗೆ ಮಾತ್ರ ನೀವು ತಲೆ ಕೆಡಿಸ್ಕೊಳ್ಳಿ. ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಹೊಸ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಹಣ ಹಾಕದೇ ಇದ್ರೆ ಕ್ಷೇಮ ಅಂತ ಹೇಳಬಹುದು. ಇನ್ನು ಬಡ್ತಿಯನ್ನ ಸಹ ನೀವು ಈ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಬಹುದು. ನಿಮ್ಗೆ ಬರಬೇಕಾದಂತಹ ಹಣಕಾಸು ನಿಮ್ಮ ಕೈ ಸೇರುತ್ತೆ. ಆಸ್ತಿ ವಿಚಾರದಲ್ಲಿ ಕಾಗದ ಪತ್ರ ದಾಖಲೆಗಳಿಗೆ ಸಂಬಂಧಿಸಿದ ವ್ಯಾಜ್ಯಗಳಿದ್ರೆ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ. ಹೂಡಿಕೆಯಿಂದ ಒಳ್ಳೆಯ ರಿಟರ್ನ್ಸ್ ನಿಮ್ಮ ಕೈ ಸೇರುತ್ತೆ. ಸಲೀಸಾಗಿ ಕೆಲಸ ಕಾರ್ಯಗಳು ಆಗ್ತಾ ಹೋಗುತ್ತೆ. ಒಂದು ಕೆಲಸಕ್ಕಾಗಿ ಹಲವಾರು ಬಾರಿ ನೀವು ಅಲೆದಾಟವನ್ನು ಮಾಡ್ತಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ನಿವಾರಣೆ ಆಗತ್ತೆ ಅಂತ ಹೇಳಬಹುದು. ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಇರಲಿ. ನಿರ್ಲಕ್ಷ್ಯವನ್ನ ಮಾಡೋಕ್ ಹೋಗ್ಬೇಡಿ. ಉದ್ಯೋಗ ಬದಲಾವಣೆ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭದಲ್ಲಿ ನೀವು ಉದ್ಯೋಗ ಬದಲಾವಣೆಯನ್ನು ಮಾಡಬಹುದು. ಆರೋಗ್ಯದಲ್ಲಿ ಕೂಡ ಚೇತರಿಕೆಯನ್ನು ಕಾಣ್ತೀರಾ. ಇದೆಲ್ಲವೂ ಕೂಡ ಕುಂಭ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು, ಕುಂಭ ರಾಶಿಯವರ ಹಣಕಾಸಿನ ವ್ಯವಸ್ಥೆ ಇರಬಹುದು, ಆರೋಗ್ಯ ಇರಬಹುದು, ವ್ಯಾಪಾರ ಇರಬಹುದು, ವೃತ್ತಿ ಇರಬಹುದು, ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ. ಕೋರ್ಟ್ ಕಚೇರಿ ಪ್ರಕರಣಗಳಂತೂ ಸಲೀಸಾಗಿ ಈಡೇರುತ್ತೆ. ಧನ್ಯವಾದ.